ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸದಾ ಶಾಶ್ವತವಾಗಿ ನೆಲೆ ನಿಲ್ಲಬೇಕಾ? ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಲಿ ಕೆಟ್ಟದ್ದಾಗಲಿ ಮನೆಯಲ್ಲಿ ಜಗಳ ಕಲಹ ಏನೂ ಆಗದಂಗೆ ಶಾಂತ ರೀತಿಯಿಂದ ನೀವು ಗಂಡ ಹೆಂಡತಿ ಆಗಲಿ ಮನೆಯಲ್ಲಿರೋ ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸ್ಬೇಕಾ? ಲಕ್ಷ್ಮಿ ನೆಲೆಸಬೇಕಾ? ಪಾಸಿಟಿವ್ ಆಗಿ ಫೀಲ್ ಆಗಬೇಕಾ ನಿಮಗೆ? ಮನೆಯಲ್ಲಿ ಯಾವಾಗಲೂ ನಗು ಸಂತೋಷದಿಂದ ತುಂಬಿರಬೇಕಾ? ಹಾಗಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋನ ಕೊನೆ ತನಕ ನೋಡಿದರೆ ಯಾವ್ಯಾವ ನಾನು ಟಿಪ್ಸನ್ನ ಹೇಳ್ತೀನಿ ಅವನ್ನ ಫಾಲೋ ಮಾಡಿದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿಯಿಂದ ಕೂಡಿರುತ್ತೆ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಳಿನ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಬೇಕು. ಎಲ್ಲರಿಗೂ ಲಕ್ಷ್ಮಿ ಅಂದರೆ ಇಷ್ಟ ಅಲ್ವಾ? ಅವಳನ್ನು ಹೇಗೆ ಬರಮಾಡ್ಕೊಡ್ಬೇಕು, ಮನೆಯಲ್ಲಿ ಸದಾಕಾಲ ನಮ್ಮ ಜೊತೆನೇ ಇರಬೇಕು ಅಂತ ನಾವು ಅಂದ್ಕೊತೀವ. ಏನೇನು ಟಿಪ್ಸ್ ಫಾಲೋ ಮಾಡಬೇಕು ಮೊದಲನೇದಾಗಿ ನೋಡೋಣ. ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಳಿ. ನಾನು ಪ್ರತಿ ಸತಿಯೂ ಎಲ್ಲ ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಎಲ್ಲೂ ಜಾಡ ಕಟ್ಟಿರಬಾರ್ದು, ಮನೆ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಆಮೇಲೆ ಮನೆ ಕ್ಲೀನ್ ಮಾಡಬೇಕು. ಎಸ್ಪೆಷಲಿ ನೆಲ ಒರೆಸುವಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಉಪ್ಪು ಒಂದು ಬಕೆಟಲ್ಲಿ ನೀವು ಒರೆಸ್ತಾ ಇದ್ದೀರ ಅಂದರೆ ಅದಕ್ಕೆ ಉಪ್ಪು, ಅರಿಶಿಣ, ಗೋಗಂಜ್ ಹಾಕಿ ಯಾವಾಗಲೂ ಒರೆಸ್ತಾನೆ ಇರಿ. ವಾರಕ್ಕೆ 2 ಸತಿ 3 ಸತಿ ಮಾಡೋಕ್ಕಾಗಲಿಲ್ಲ ಅದು 2 ಸತಿನಾದರೂ ಮಾಡ್ತಾನೆ ಇರಿ. ಈ ಥರ ಮಾಡೋದ್ರಿಂದ ಮನೆ ಸ್ವಚ್ಛವಾಗಿ ಇರುತ್ತೆ, ಕ್ಲೀನಾಗೂ ಇರುತ್ತೆ, ಒಂಥರ ಪಾಸಿಟಿವ್ ಫೀಲ್ ನಿಮಗೆ ಆಗುತ್ತೆ. ಎರಡನೇದಾಗಿ ಹೇಳೋದಾದರೆ ಮನೆ ಮುಂದೆ ಯಾವಾಗಲೂ ರಂಗೋಲಿ ಹಾಕಿರಿ. ಯಾವಾಗಲೂ ಖಾಲಿ ಖಾಲಿ ನೆಲ ಬಿಟ್ಟರೆ ಚೆನ್ನಾಗಿರಲ್ಲ. ಲಕ್ಷ್ಮಿ ಬರೋ ಸಮಯದಲ್ಲಾಗಲಿ ಮನೆ ತುಂಬ ನೋಡ್ತಾಳೆ, ಯಾವ ಥರ ನೀವು ಅಲಂಕಾರ ಮಾಡಿದ್ದೀರಾ ಆ ಥರ ನೋಡಿಬಿಟ್ಟೆ ನಿಮ್ಮ ಮನೆ ಒಳಗೆ ಲಕ್ಷ್ಮೀನ ಪ್ರವೇಶ ಆಗೋದು. ಆಮೇಲೆ ಬಾಗಿಲಿಗೆ, ಎಸ್ಪೆಷಲಿ ಬಾಗಿಲಿಗೆ ನೀವು ಅರಿಶಿಣದಿಂದ ಕ್ಲೀನ್ ಮಾಡಿ ಯಾವಾಗಲೂ ಶುಕ್ರವಾರ ಮಂಗಳವಾರ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಿ. ಅರಿಶಿಣದಿಂದ ಬಾಗಿಲು ಬಳಿದ್ಬಿಟ್ಟು ಅದಕ್ಕೆ ರಂಗೋಲಿ ಇಟ್ಟು ಅರಿಶಿಣ ಕುಂಕುಮ ಹೂವು ಗಂಧ ದೀಪ ಯಾವಾಗಲೂ ಹಚ್ತಾನೆ ಇರಿ. ಶುಕ್ರವಾರ ಮಂಗಳವಾರ ಮಾತ್ರ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಇದನ್ನು. ಆಮೇಲೆ ಮನೆ ಹೊಸ್ತಿಲು ಆಯಿತು. ಇವಾಗ ಬಾಗಿಲಿನ ಮೇಲೆ ನೀವು ಶ್ರೀ ಓಂ ಸ್ವಸ್ತಿಕ್ ಈ ಥರ ಚಿಹ್ನೆನ ಅರಿಶಿಣದಲ್ಲೇ ಬರೀರಿ. ಒಂದು ಅರಿಶಿಣ ಪೇಸ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಕೈ ಸಹಾಯದಿಂದ, ಬೆರಳ ಸಹಾಯದಿಂದ ಓಂ ಶ್ರೀ ಸ್ವಸ್ತಿಕ್ ಅಂತ ಬರೆದ್ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟಿರಿ. ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ನೀವು ಅದಕ್ಕೆ ಡೈಲಿ ನೀವು ಪೂಜೆ ಮಾಡೋ ಟೈಮಲ್ಲಿ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡೋ ಟೈಮಲ್ಲಿ ಅದಕ್ಕೊಂದು ಊದುಗಡ್ಡಿನ ಬೆಳಗ್ಗೆ ನೀವು ಬಾಗಿಲಿಗೂ ಅಷ್ಟೇ ನೀವು ರಂಗೋಲಿ ಹಾಕಿ ಅರಿಶಿಣ ಕುಂಕುಮ ಇಟ್ಟು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋದಾದರೆ ತುಳಸಿ ಕಟ್ಟೆ ಮುಂದೆ ಪ್ರತಿನಿತ್ಯ ರಂಗೋಲಿ ಹಾಕಿ. ಯಾವುದಾದ್ರು ನಿಮಗೆ ದೊಡ್ಡ ರಂಗೋಲಿ ಬರಲಿಲ್ಲ ಅಂದರೆ ಚಿಕ್ಕ ಸ್ವಸ್ತಿಕ್ ಆಗಲಿ ಸ್ಟಾರ್ ಆಗಲಿ ಯಾವ ಥರ ನಿಮಗೆ ಬರುತ್ತೋ ಆ ಥರ ಚಿಕ್ಕ ರಂಗೋಲಿ ಹಾಕ್ಬಿಟ್ಟು, ಆದರೆ ಸಾಯಂಕಾಲ ಹೊತ್ತು ಡೈಲಿ ದೀಪ ಹಚ್ಚಿ. ಕಾರ್ತಿಕ ಮಾಸದಲ್ಲಿ ಕೆಲವೊಬ್ರು ಹಚ್ತಾರೆ ದೀಪನ. ನೀವು ಕಾರ್ತಿಕ ಮಾಸದಲ್ಲಿ ಹಚ್ತಾರೆ, ನೀವು ಡೈಲಿ ಹಚ್ಚೋಕ್ಕಾಗಲಿ ಅಂದ್ರೆ ಮಂಗಳವಾರ ಶುಕ್ರವಾರ ಆ ದಿನ ಆದರೂ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ. ಹಚ್ಬಿಟ್ಟು ಸಾಯಂಕಾಲ ನೀವು ಬೆಳಗ್ಗೆ ಪೂಜೆ ಮಾಡುವಾಗ ತುಳಸಿ ಕಟ್ಟೆನ ಭಕ್ತಿಯಿಂದ ಬೇಡ್ಕೊಳ್ಳಿ. ಅದಕ್ಕೂ ಊದುಗಡ್ಡಿಯಿಂದ ಬೆಳಗಿ. ನೀವು ಡೈಲಿ ಪೂಜೆ ಮಾಡ್ತೀರಲ್ಲ ಆವಾಗ ತುಳಸಿ ಕಟ್ಟೆನೂ ನೀವು ಆ ತುಳಸಿನ ದೇವತೆ ರೂಪದಲ್ಲಿ ನೀವು ಅದನ್ನು ನೋಡಿಬಿಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಏನೇನೋ ಹಾಕಬೇಡಿ. ತುಳಸಿ ಯಾವಾಗಲೂ ಒಣಗಿಸ್ಬೇಡಿ. ನೀರು ಹಾಕಿ ಸಾಕು. ನೀರು ಹಾಕಿ ಬಿಸಿಲು ಬರೋ ಜಾಗದಲ್ಲಿ ಇಟ್ಟರೆ ಅದೇ ಚೆನ್ನಾಗಿ ಬರುತ್ತೆ ಯಾವಾಗಲೂ. ಆಮೇಲೆ ತುಳಸಿ ಕಟ್ಟೆನ ಯಾವಾಗಲೂ ಒಣಸಕ್ಕೆ ಹೋಗಬೇಡಿ. ತುಳಸಿ ಒಣಗಿಸಿದ್ರೆ ಮನೇಲಿ ಯಾವುದಾದ್ರೂ ಒಂದು ನೆಗೆಟಿವ್ ಅದು ಮುನ್ಸೂಚನೆ ಕೊಡುತ್ತೆ ನಮಗೆ. ತುಳಸಿ ನಮಗೆ ಒಣಗ್ತಾ ಹೋದರೆ ಮನೆಯಲ್ಲಿ ಯಾವುದಾದ್ರೂ ಕಲಹ ಆಗಲಿ ಜಗಳ ಆಗಲಿ ಆತಂಕ ಆಗಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆದ ಕಾರಣ ತುಳಸಿನ ಯಾವಾಗಲೂ ಹಸಿರಾಗಿ ಯಾವ ಥರ ನೋಡ್ಕೋಬೇಕು ಆ ಥರ ನೋಡ್ಕೊಳ್ಳಿ. ಅದಕ್ಕೆ ಏನೇನೋ ಹಾಕೋಕ್ಕೆ ಹೋಗಬೇಡಿ. ಟ್ಯಾಬ್ಲೆಟ್ ಅಂತೆ ಸಗಣಿ ಆ ಥರ ಏನೇನೋ ಹಾಕ್ತಾರೆ ಕೆಲವೊಬ್ಬರು, ಅದೆಲ್ಲ ಏನೂ ಬೇಡ. ನೀರು ಹಾಕಿ ಬಿಸಿಲು ಬರೋ ಜಾಗದಲ್ಲಿ ಇಡಿ. ಮಣ್ಣನ್ನು ಅವಾಗವಾಗ ಸ್ವಲ್ಪ ಹಾಕ್ಕೊತಾನೆ ಇರಿ. ಚೇಂಜ್ ಮಾಡ್ತಾರೆ. ಆದರೆ ಅದೇನೇ ಸಂಪಾಗಿನೇ ತುಳಸಿ ಬೆಳೆಯುತ್ತೆ. ಯಾವಾಗಲೂ ಅದನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ. ಅದೇ ತುಳಸಿಯಾಗಿ ಅದೇ ಚೆನ್ನಾಗಿ ಬೆಳೆಯುತ್ತೆ.
ನೆಕ್ಸ್ಟ್ ಹೇಳೋದಾದರೆ ಚಪ್ಪಲಿ ಪೊರ್ಕೆ. ಚಪ್ಪಲಿನ ಎಲ್ಲಂದ್ರಲ್ಲೇ ಬಿಡಬಾರ್ದು. ಅದು ಎಸ್ಪೆಷಲಿ ಬಾಗಿಲೆದುರಿಗಂತೂ ಬಿಡಲೇಬೇಡ. ನಾವು ಹೊಸ್ತಿಲನ್ನ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ. ಕೆಲವೊಬ್ರು ಮಾಡ್ತಾರೆ ಮನೆಯಲ್ಲಿ ಹೊರಗಿಂದ ಬಂದ ತಕ್ಷಣ ಸೀದಾ ಬಾಗಿಲು ಮುಂದೆನೇ ಚಪ್ಪಲಿ ಬಿಟ್ಟಿರ್ತಾರೆ, ಶೂ ಬಿಟ್ಟಿರ್ತಾರೆ. ಈ ಥರ ಮಾಡಬೇಡಿ. ಅದಕ್ಕೆ ಆದಂಥ ಒಂದು ಸ್ಥಳ ಮಾಡಿ, ರ್ಯಾಕ್ ತೊಗೊಳ್ಳಿ. ಇಲ್ಲ ಆಗಿಲ್ವಾ ಸೈಡಲ್ಲಿ ಒಂದು ಕಡೆ ಬಿಡಿ. ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಹೇಳ್ಕೊಡಿ, ಈ ಥರ ಬಿಡಬೇಕು, ಇಲ್ಲೇ ಬಿಡಬೇಕು ಅಂತ ಹೇಳ್ಕೊಡಿ. ಆಮೇಲೆ ಇನ್ನೊಂದು ಪರ್ಕೆನೂ ಅಷ್ಟೇ, ಬಾಗಿಲೆದುರಿಗೆ ಕಾಣಿಸಂಗೆ ಅದು ಯಾವಾಗಲೂ ಇಡಬಾರ್ದು. ಆಮೇಲೆ ಮನೆ ಒಳಗಡೆ ಯಾವತ್ತೂ ಜೇಡ ಕಟ್ಟದಂಗೆ ನೋಡ್ಕೊಳ್ಳಿ. ಜೇಡ ಕಟ್ಟಿದಷ್ಟು ನಿಮಗೆ ಕಷ್ಟಗಳು ಬರುತ್ತಾ ಹೋಗುತ್ತೆ. ನೆಕ್ಸ್ಟು ಮನೆ ದೇವ್ರ ಮನೆ ವಿಷಯಕ್ಕೆ ಬಂದರೆ ಯಾವಾಗಲೂ ಶುದ್ಧವಾಗಿ ಇಟ್ಕೊಳ್ಳಿ, ಸ್ವಚ್ಛವಾಗಿ ಇಟ್ಕೊಳ್ಳಿ. ವಾರ ಕ್ಲೀನ್ ಮಾಡಿ. ಡೈಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದರೆ 3 ಡೇಸ್ ಒಂದ್ಸತಿ ಕ್ಲೀನ್ ಮಾಡಿ, ವಾರಕ್ಕೊಂದ್ಸತಿ ಕ್ಲೀನ್ ಮಾಡಿ. ಎಲ್ಲ ಅದು ಸಾಮಾನು ಇರುತ್ತಲ್ವ, ದೇವ್ರ ಸಾಮಾನು ಚಿಕ್ಕದು ವಿಗ್ರಹ ಆಗಲಿ ಅವನ್ನೆಲ್ಲ 15 ದಿನಕ್ಕೊಂದ್ಸತಿ ಕ್ಲೀನ್ ಮಾಡಿ, ವಾರಕ್ಕೊಂದ್ಸತಿ ಕ್ಲೀನ್ ಮಾಡಿ. ಆಗಿಲ್ವಾ 15 ದಿನಕ್ಕೊಂದ್ಸತಿ ಕ್ಲೀನ್ ಮಾಡಿ. ಯಾವತ್ತೇ ಆದರೂ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಈ ದಿನ ಮಾತ್ರ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಲಕ್ಷ್ಮಿ ಮನೆಗೆ ನೆಲೆಸೋದೇ ಇಲ್ಲ. ಕೆಲವೊಬ್ರು ಶುಕ್ರವಾರ ಕ್ಲೀನ್ ಮಾಡ್ತಾರೆ. ಶುಕ್ರವಾರ ಲಕ್ಷ್ಮಿ ಆಗಮನ ಆಗಿರುತ್ತೆ, ಅವತ್ತು ಇವರು ಕ್ಲೀನ್ ಮಾಡ್ಕೋತ ಕೂತ್ಕೋತಾರೆ. ಆ ಥರ ಮಾಡಬಾರ್ದು. ಹಿಂದಿನ ದಿನವೇ ಗುರುವಾರನೇ ಎಲ್ಲ ಕಳಶ ತೆಗೆದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ತುಂಬಿ ಇಡಬೇಕು. ಶುಕ್ರವಾರ ಆಗಮನ ಅಂತಂದರೆ ಲಕ್ಷ್ಮಿನ ಹಿಂದಿನ ದಿನವೇ ಮಾಡ್ಕೋಬೇಕು. ಆ ಥರ ಶುಕ್ರವಾರ ಮಂಗಳವಾರ ಮಾಡಬೇಡಿ. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನವೂ ಕಳಶ ತೆಗಿಯೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಹಿಂದಿನ ದಿನ ಕ್ಲೀನ್ ಮಾಡ್ಕೊಳ್ಳಿ, ಸಾಯಂಕಾಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ರೆ ನೀವು. ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಪೂಜೆನ ಮಾಡಬೇಕಾಗುತ್ತೆ. ಏನೋ ಅನಿವಾರ್ಯ ಕಾರಣ ಮನೆಯಲ್ಲಿ ತೀರೋಗಿದ್ದಾರೆ ಆ ಥರ ಅಂದರೆ ಪರವಾಗಿಲ್ಲ, ಮಾಡ್ಕೊಳ್ಳಿ. ಅದನ್ನು ನೋಡ್ಕೊಂಬಿಟ್ಟು ಆ ಗಳಿಗೆ ಕಳೆದ ಮೇಲೆ ನೀವು ದೇವ್ರ ಮನೆನ ಶುದ್ಧಿ ಮಾಡ್ಕೊಳ್ಳಿ. ದೇವ್ರ ಮನೆ ಶುದ್ಧಿ ಮಾಡ್ಬೇಕಾದ್ರೆ, ದೇವ್ರ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಅದಕ್ಕೆ ಆದಂಥ ಒಂದು ಸಪ್ರೇಟವಾದಂಥ ಬಟ್ಟೆ ಇಟ್ಕೊಳ್ಳಿ. ಅದನ್ನು ಯಾವುದಕ್ಕೂ ಉಪಯೋಗಿಸ್ಬೇಡಿ, ಓನ್ಲಿ ದೇವ್ರ ಕ್ಲೀನ್ ಮಾಡೋಕ್ಕಷ್ಟೇ ಉಪಯೋಗ ಮಾಡ್ಕೊಳ್ಳಿ. ಆದಷ್ಟು ದೇವ್ರ ಫೋಟೋಗಳನ್ನು ಅರಿಶಿನ ಹಾಕಿ ಒಂದು ಬಟ್ಲಲ್ಲಿ ನೀರು ಮತ್ತು ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಅದು ಬಟ್ಟೆ ತೊಗೊಂಡು ಅದ್ಬಿಟ್ಟು ಅದರಿಂದ ಕ್ಲೀನ್ ಮಾಡ್ಕೊಳ್ಳಿ. ದೇವರ ವಿಗ್ರಹಗಳು ಅಷ್ಟೇ. ನಾವು ಯಾವತ್ತೂ ದೇವ್ರನ್ನ ನಾವು ಮನೇಲಿ ತಂದು ಕೂರ್ಸೋಕ್ಕಾಗಲ್ಲ. ಅದಕ್ಕೆ ಕಾರಣ ನಮ್ಮ ಕೈಯಲ್ಲೇ ಮುಷ್ಟಿಯಲ್ಲಿ ಇರೋಷ್ಟು ವಿಗ್ರಹನ ಮಾತ್ರ ನಾವು ಮನೇಲಿ ಇಟ್ಕೋಬೇಕು. ಮುಷ್ಟಿಗಿನ್ನ ಜಾಸ್ತಿ ನಾವು ವಿಗ್ರಹನ ಮನೇಲಿ ಇಟ್ಕೊಂಡ್ರೆ ಡೈಲಿ ಅದಕ್ಕೆ ಅಭಿಷೇಕ ಮಾಡಬೇಕು, 3 ಟೈಮ್ಸ್ ಅದಕ್ಕೆ ನೈವೇದ್ಯ ಮಾಡಬೇಕು. ಅದಕ್ಕೆ ಆದಂಥ ರೂಲ್ಸು ರೆಗ್ಯುಲೇಷನ್ ಇರುತ್ತೆ. ಅದಕ್ಕೆ ದೇವಸ್ಥಾನದಲ್ಲಿ ಇರೋದನ್ನೆಲ್ಲ ತಂದುಬಿಟ್ಟು ಮನೇಲಿ ಇಟ್ಕೋಬೇಡಿ. ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಮನೆ ದೇವ್ರ ಫೋಟೋ ಬಿಟ್ಟು, ನಿಮ್ಗೆ ಇಷ್ಟ ದೇವ್ರ ಫೋಟೋ ಬಿಟ್ಟು ಸ್ವಲ್ಪ ಆದಷ್ಟು ಕಡಿಮೆ ದೇವ್ರ ಫೋಟೋ ಆಗಲಿ ವಿಗ್ರಹಗಳನ್ನಾಗಲಿ ಇಟ್ಕೊಳ್ಳಿ. ಆದಷ್ಟು ನಾನು ಹೇಳೋದೇನೆಂದರೆ ವಿಗ್ರಹ ನಿಮ್ಮ ಕೈ ಮುಷ್ಟಿ ಎಷ್ಟಿರುತ್ತೋ ಅಷ್ಟೇ ಇಟ್ಕೋಬೇಕು, ಅದಕ್ಕಿಂತ ಜಾಸ್ತಿ ಇಟ್ಕೋಬೇಡಿ. ಇಲ್ಲಾಂದರೆ ಅದಕ್ಕೆ ನೀವು 3 ಟೈಮ್ಸ್ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನೈವೇದ್ಯ ಮಾಡಬೇಕಾಗುತ್ತೆ. ಸುಮ್ಮನೆ ತಂದು ಇಟ್ಬಿಟ್ಟು ಪೂಜೆ ಮಾಡೋದಲ್ಲ. ನಾವು ಯಾರೋ ತರ್ತಾರೆ ಅಂತ ನೀವು ತಂದುಬಿಟ್ಟು ವಿಗ್ರಹನ ಇಡೋದಲ್ಲ. ದೊಡ್ಡ ವಿಗ್ರಹಗಳೆಲ್ಲ ಇಟ್ಟರೆ ಅದಕ್ಕೆ ಅದರಂಥ ಪೂಜೆ, ನೈವೇದ್ಯ, ಆರತಿ, ಧೂಪ, ದೀಪ ನೀವು ಮಾಡಬೇಕಾಗುತ್ತೆ. ನಿಮ್ಮ ಕೈಲಿ ಮಾಡೋದಾದರೆ ಮಾಡಿ, ಇಲ್ವಾ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ವಿಗ್ರಹ ನೀವು ಮುಷ್ಟಿಯಷ್ಟೇ ಇಟ್ಕೊಳ್ಳಿ. ಮುಷ್ಟಿ ಎಷ್ಟಿದೆ ಅಷ್ಟೇ ತಂದುಬಿಟ್ಟು ಇಟ್ಕೊಳ್ಳಿ. ಆಮೇಲೆ ದೇವ್ರ ಮನೆಯಲ್ಲಿ ದೀಪ ಹಚ್ಚೋದಾಗಲಿ, 2 ದೀಪನ ಹಚ್ಚಿ. ಕೆಲವರು 1 ದೀಪನ ಹಚ್ತಾರೆ. ಯಾವಾಗಲೂ ದೀಪನ 2 ಹಚ್ಚಬೇಕು. ಯಾಕಂದರೆ ಶಿವ ಪಾರ್ವತಿ, ವಿಷ್ಣು ಲಕ್ಷ್ಮಿ, ಬ್ರಹ್ಮ ಸರಸ್ವತಿ ಅಂತ ಹೇಳ್ತಾರೆ. ಯಾವಾಗಲೂ 2 ಹಚ್ಚಬೇಕು. ಒಂದು ಗಂಡು ಒಂದು ಹೆಣ್ಣು. ನಿಮ್ಮ ಮನೇಲಿ ಮದುವೆ ಆಗಿರ್ತಾರಲ್ಲ ಅಪ್ಪ ಅಮ್ಮ, ಗಂಡ ಹೆಂಡತಿ, ಆ ಥರ 2 ದೀಪನ ಹಚ್ಚಿ. ಆದಷ್ಟು 1 ದೀಪನ ದಯವಿಟ್ಟು ಹಚ್ಚಕ್ಕೆ ಹೋಗಬೇಡಿ. ನಿಮ್ಗೆ ಆದಷ್ಟು ಯಾವಾಗಲೂ ದೇವ್ರ ಮನೆನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮನೆಯಲ್ಲಿ ದೇವ್ರ ಫೋಟೋನ ತುಂಬ ಯಾವತ್ತೂ ಇಟ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಇಟ್ಕೊಳ್ಳಿ. ಇನ್ನು ಅಡುಗೆ ಮನೆಗೆ ಬರೋದಾದರೆ, ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳಿ. ಜಾಸ್ತಿ ಏನೋ ಹಾಲು ಉಗ್ಸೋದಾಗಲಿ, ಸಾಂಬಾರು ಉಗ್ಸೋದಾಗಲಿ, ಏನೋ ಚೆಲ್ಲೋದಾಗಲಿ ಆ ಥರ ಏನೂ ಮಾಡ್ಕೊಳಕ್ಕೆ ಹೋಗಲಿ. ಮಾಡಿದ್ರೂ ಆಗುತ್ತೆ, ಟೈಮ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ಥರ ಆದ್ರೂ ಕ್ಲೀನ್ ಮಾಡಿ. ಆದಷ್ಟು ಬೇಗ ಅದನ್ನು ಕ್ಲೀನ್ ಮಾಡಿಬಿಟ್ಟು ಶುದ್ಧವಾಗಿ ಇಟ್ಕೊಳ್ಳೋನ್ನ ನೀವು ಆದಷ್ಟು ಪ್ರಯತ್ನ ಪಡಿ. ಇನ್ನು ಕುಬೇರ ಮೂಲೆ ಅಂತ ಬಂದರೆ, ನಿಮ್ಮ ತಿಜೋರಿ ಆಗಲಿ, ಲಾಕರ್ ಆಗಲಿ, ನೀವು ಅದನ್ನು ಕುಬೇರ ಮೂಲೆಯಲ್ಲಿ ಇಡಿ. ನಿಮ್ಮ ತಿಜೋರಿ ಆಗಿರುತ್ತಲ್ವ, ಬೀರ್ ಅಂತ ಹೇಳ್ತಾರಲ್ವ, ಅದನ್ನು ಕುಬೇರ ಮೂಲೆಯಲ್ಲಿ ಇಟ್ಟರೆ ಆದಷ್ಟು ಲಕ್ಷ್ಮಿ ನಿಮಗೆ ಪ್ರಸನ್ನನಾಗ್ತಾಳೆ ಅಂತ ಎಲ್ಲರೂ ಹೇಳ್ತಾರೆ. ನೀವು ಆದಷ್ಟು ನಿಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಇದ್ದರೆ ಅದಕ್ಕೆ ಶುಕ್ರವಾರ, ಮಂಗಳವಾರ ಏನಾದರೂ ಹೂವನ್ನ ಇಟ್ಬಿಟ್ಟು ನೈವೇದ್ಯವನ್ನು ಮಾಡೋದನ್ನು ನೀವು ರೂಢಿಯನ್ನು ಮಾಡ್ಕೊಳ್ಳಿ. ಲಕ್ಷ್ಮಿಗೆ ಪ್ರಿಯವಾದದ್ದು ಕೆಂಪು ಹೂವು ಅಂದರೆ ತುಂಬ ಇಷ್ಟ ಅವಳಿಗೆ. ನಿಮ್ಮ ಮನೆಯಲ್ಲಿ ಯಾವಾಗಾರ ಶುಕ್ರವಾರ, ಮಂಗಳವಾರ ಕೆಂಪು ಹೂವು ಸಿಕ್ಕರೆ, ದಾಸವಾಳ ಆಗಲಿ, ಆ ಥರ ಕೆಂಪು ರೋಸು
ಇದ್ದರೆ ನೀವು ಅದನ್ನು ದೇವ್ರಿಗೆ ನೆರವೇರಿಸ್ಬಿಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಆದಷ್ಟು ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಕ್ಲೀನಾಗಿಟ್ಕೊಳ್ಳಿ. ಇದಕ್ಕೇ ಲಕ್ಷ್ಮಿ ಸಂಪನ್ನನಾಗಿ ಸುಪ್ರೀತಳಾಗ್ತಾಳೆ ಅಂತ ಎಲ್ಲರೂ ಶಾಸ್ತ್ರದಲ್ಲೂ ಹೇಳುತ್ತೆ, ಎಲ್ಲರೂ ಅದನ್ನೇ ಹೇಳೋದು. ನೀವೆಷ್ಟು ಶುದ್ಧವಾಗಿರ್ತೀರೋ ಅಷ್ಟು ಲಕ್ಷ್ಮಿ ನಿಮಗೆ ಮನೆ ಒಳಗೆ ಬರ್ತಾಳೆ. ಆಮೇಲೆ ಪಾಸಿಟಿವ್ ಫೀಲ್ ಆಗುತ್ತೆ, ನಿಮ್ಗೆ ಒಂಥರ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಮನೆಯಲ್ಲಿ. ಆ ಥರ ಬಂದಾಗ ನಿಮಗೇನೆ ಖುಷಿ ಆಗುತ್ತೆ, ಜಗಳಗಳು ಆಗಲ್ಲ ಯಾವಾಗ್ಲೂ. ಆಮೇಲೆ ಮಕ್ಕಳು ಅಷ್ಟೇ ಖುಷಿಯಾಗಿರ್ತಾರೆ, ಹೊಡೆದಾಡೋದು ಆ ಥರ ಜಗಳ ಮಾಡೋದು ಆ ಥರ ಯಾವತ್ತೂ ಆಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಅಂತ ಅನಿಸ್ತು, ನಿಮಗೆ ಒಳ್ಳೇದು ಅನಿಸ್ತು, ಇದನ್ನೆಲ್ಲ ಫಾಲೋ ಮಾಡಿ ಒಂದು ಸತಿ. ಆಮೇಲೆ ಬಂದುಬಿಟ್ಟು ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಧನ್ಯವಾದ.